टीवी न्यूज में आप सभी दर्शकों का स्वागत है। मैं आपके साथ रजाक इनामदार। ಅದರ ಸಭೆಕರ್ ನಾವು ಮೊದಲ ಆದ್ಯತೆ ಹಿಂದೂಗಳಿಗೆ. ಮುಸ್ಲಿಮರು ಏನಾರೆ ಏನು ಕಾಫಿರ ಜಾತ್ರೆಯಲ್ಲಿ ಬರುವುದು, ವ್ಯಾಪಾರ ಮಾಡೋದು, ಕಾಫಿರ್ ಕೊಟ್ಟ ಹಣದಿಂದ ಅವ್ರು ಲಾಭ ಮಾಡಿದ್ರೆ ಅದು ಅವ್ರು ಹರಾಮ್ ಆಗ್ತದೆ. ಅವರೇ ವಿಚಾರ ಮಾಡಿ ದೂರ ಸರಬೇಕು. ಹಿಂದೂಗಳ ಹಬ್ಬ ಹರಿದಿನ ಜಾತ್ರೆಗಳಲ್ಲಿ ಅವರು ಯಾವುದೇ ರೀತಿ ವ್ಯಾಪಾರ ಮಾಡೋದು ಒಳ್ಳೆಯದಲ್ಲ. ಸರ್, ಈಗ ನೀವು ಡೆಲ್ಲಿಗೆ ಹೋಗಿ ಬಂದಷ್ಟೆಲ್ಲ ಅದನ್ನು ಮತ್ತೆ ರೇಣುಕಾಚಾರ್ಯ ಬಣದವರು ಇವತ್ತು ಸಭೆಯನ್ನು ಮಾಡ್ತಿರೋ ಸರ್ ದಾವಣಗೆರೆಯಲ್ಲಿ. ಮಾಡ್ಲಿಕ್ಕೆ ಯಾರು ಬೇಡ ಅಂದರೆ ಮೊನ್ನೆ ಬಗೆಹರಿದಿಲ್ಲ ಅಂತ ಅರ್ಥ. ಯಾವ್ದು ಏನೋ ಅವ್ರಿಗೇನು ಭಯ ಬಂದಿರ್ಬೇಕು. ಏನಾದ್ರು ಯತ್ನಾಳ್ ಹೊರಗೆ ಹಾಕೋದು ಆಗಲಿಲ್ಲ ಅಂತ ಪಾಪ ಹತಾಶೆ ಆಗಿರ್ಬೇಕು. ಅದಕ್ಕೆ ಸಭೆ ಮಾಡ್ತಾ ಇದ್ದಾರೆ. ಮಾಡಲಿ ಎಷ್ಟು ಸಭೆ ಮಾಡ್ತಾರೆ ಒಳ್ಳೆಯದು. ಸರ್, ಈಗ ಮೊನ್ನೆ ಡೆಲ್ಲಿಯಲ್ಲಿ ನಿಮಗೆ ಸಂಪೂರ್ಣ ಬೆಂಬಲ ಕೊಟ್ಟರು ಸಂಸದರದು. ಅವರು ಕೊಟ್ಟಿರೋ ಕಾರಣ ತಮ್ಮ ವೈಯಕ್ತಿಕವಾಗಿ ಯತ್ನಾಳ್ ಅವರಿಗೆ ಅಲ್ಲ ಅಂತ ಹೇಳ್ತಾರೆ. ಅಂದರೆ ಹೆಂಗಂದರೆ ವಿಜೇಂದ್ರ ಅವರಿಗೆ ಮಾತು ಕೇಳಿ ನಿಮ್ಮನ್ನೇನಾದ್ರು ಹೊರಗೆ ಹಾಕಿದರೆ ವಿಜೇಂದ್ರ ಏಕಪಕ್ಷವಾಗಿ ನಾಯಕರಾಗ್ತಾರೆ, ಅವಾಗ ನಮ್ಮದು ಕೆಲಸ ನಡೆಯಲ್ಲ ಅನ್ನೋದು ಅವ್ರದ್ದು ಅಂತ. ಅಂದರೆ ಹಿಂದೆ ಸಚಿವ ಸ್ಥಾನ ಸಿಕ್ಕಾಗ ಯತ್ನಾಳ್ ಪರವಾಗಿ ಬರಲಿಲ್ಲ, ಬೇರೆ ಸ್ಥಾನದಲ್ಲಿ ಬರಲಿಲ್ಲ, ಈಗ ಬಂದರು ಅಂತಂದರೆ ಅದರ ಅರ್ಥ ಹಾಗೆ ಅಂತ ವಿಶ್ಲೇಷಣೆ. ನೀವು ನೋಡಿರಿ, ಲೋಕಸಭಾ ಸದಸ್ಯರಿಗೆ ಗೊತ್ತಿದೆ ಕರ್ನಾಟಕದ ಪರಿಸ್ಥಿತಿಗೆ ಯಾರು ನಮ್ಮ ಕ್ರಮ ತೊಗೊಂಡ್ರೆ ಏನಾಗ್ತೈತೆ ಅನ್ನೋಂಥದ್ದು ನಮ್ಮ ಹೈಕಮಾಂಡಿಗೆ ಹೇಳ್ಯಾರ. ಯತ್ನಾಳ್ ಹೊರಗೆ ಹಾಕೋದ್ರಿಂದ ಏನಾಗ್ತದೆ, ತೊಗೊಂಡ್ರೆ ಏನಾಗ್ತದೆ ಅನ್ನೋದು ಅವರೆಲ್ಲ ಅನುಭವಿ ಸಂಸದರು ಅದಾರ ರೀ. 3, 4, 5 ಬಾರಿ ಸಂಸದರಾದವ್ರು ಅದಾರ ಕರ್ನಾಟಕದಲ್ಲಿ. ಲೋಕಸಭೆಯಲ್ಲಿ ನಾವು ಎಲ್ಲ ಲೋಕಸಭೆಯಲ್ಲಿ ಪ್ರಚಾರ ಮಾಡಿ, ವಿಧಾನಸಭೆಯಲ್ಲಿ ಪ್ರಚಾರ ಮಾಡಿ. ಮತ್ತು ಅವ್ರಿಗೆ ಗುರ್ತದೆ ಯತ್ನಾಳವರು ಈ ಬಗ್ಗೆ ಜನರ ಪ್ರೀತಿ ಐತಿ. ಆ ದೃಷ್ಟಿಯಿಂದ ಲೋಕಸಭಾ ಸದಸ್ಯರು ನನ್ನ ಮ್ಯಾಗೂ ವಿಶೇಷ ಪ್ರೀತಿ ಐತಿ. ಅದಕ್ಕೆ ಅವರು ಅಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿರ್ಬೋದು. ಹೋರಾಟ ವಕಫ್ ನಿರಂತರ ನಡೆದರೆ. ಈಗ 2ನೇ ಹಂತದ್ದು ನಾವು ಬಳ್ಳಾರಿ ಮತ್ತು ಹೊಸಪೇಟೆ ಹೋಗ್ತಾ ಇದ್ವಿ, ವಿಜಯನಗರ ಹೋಗ್ತಾ ಇದ್ವಿ. ಇದು ಹಂತವಾಗಿ ಇದು ಅಧಿವೇಶನ ಮುಗಿದ ಮೇಲೆ ಹಂತವಾಗಿ ಒಟ್ಟಾರೆ ಈ ದೇಶದಲ್ಲಿ ಒಂದು 2-3 ಕಾನೂನುಗಳು ಭಾಳ ಅವಶ್ಯಕ. ಒಂದು ಸಂಪೂರ್ಣ ವಕಫ್ ರದ್ದು ಆಗಬೇಕು. ಈಗಾಗಲೇ ಪ್ರಧಾನಮಂತ್ರಿಗಳು 1 ನೇಷನ್ 1 ಎಲೆಕ್ಷನ್ ಈಗಾಗಲೇ ಒಂದು ಚುನಾವಣೆ ಅಥವಾ ಈಗಾಗಲೇ ಅವರು ಇದರಲ್ಲಿ ಪಾರ್ಲಿಮೆಂಟಿಗೆ ತರಲಾಕತ್ತಾರೆ. ಇನ್ನೊಂದು ಸಮಾನ ನಾಗರಿಕ ಸಂಹಿತೆ, ಎಲ್ಲರಿಗೂ ಒಂದೇ ಕಾನೂನು. ಈ 3 ದೇಶದ ಮುಂದೆ ಭಾಳ ದೊಡ್ಡ ಒಂದು ಏನು ನಮ್ಮ ದೇಶದ ಭದ್ರತೆ ದೃಷ್ಟಿಯಿಂದ, ಸುರಕ್ಷತೆ, ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ 3 ಕಾನೂನುಗಳು ಭಾಳ ಅವಶ್ಯಕ. ನಮ್ಮ ಪ್ರಧಾನಮಂತ್ರಿಗಳ ಮೇಲೆ ವಿಶ್ವಾಸ ಇದೆ. ಆವಾಗ 1 ನೇಷನ್ 1 ಎಲೆಕ್ಷನ್ ಅಂತ ಏನು ತೊಗೊಂಡು ಬಂದರು ಪಾರ್ಲಿಮೆಂಟಿಗೆ, ನಿಶ್ಚಿತವಾಗಿಯೂ ನಾವು ಅಲ್ಲಿ ಬಹುಮತ ಪಡಿತೀವಿ. ಮುಂದಿನ ಬಜೆಟ್ ಅಧಿವೇಶನದ ವಕಫ್ ಭಾಳ ತಿದ್ದುಪಡಿ ಆಗ್ತದೆ. ಬರೀ 44 ತಿದ್ದುಪಡಿ ತೊಗೊಂಡು ಬಂದಾರೆ. ಅದನ್ನು ಪೂರ್ತಿ ರದ್ದು ಮಾಡಬೇಕಂತ ನಾವು ನಿನ್ನೆನೂ ವಿಧಾನಸಭೆಯಲ್ಲಿ ನಾವು ಮಾತಾಡಿದ್ವಿ. ಅದೇ ರೀತಿ ದೇಶದಲ್ಲಿ ಇವತ್ತು ನಾವು ಮೊನ್ನೆ ದೆಹಲಿಗೆ ಹೋದಾಗ ಕೊಟ್ಟಂಥ ಮಾಹಿತಿ ನೋಡಿ ನಮ್ಮ ಆ ಕಮಿಟಿಗಿರುವಂಥ IAS ಅಧಿಕಾರಿಗಳು ಸಹಿತ ಗಾಬರಿಯಾಗ. ಇಷ್ಟು ಕೆಟ್ಟ ಕರಾಳ ಶಾಸನ ಇದೆ, ಇದನ್ನು ಪೂರ್ತಿ ನಾವು ಕ್ಯಾನ್ಸರ್ ಇದ್ದಂಗೆ ಇರೋದು ಹೇಳ್ತಾರೆ ಅವರು. ಮೊನ್ನೆ ಒಬ್ಬ ಬೆಂಗಳೂರು MLA ಭಾಷಣ ಮಾಡಿದ್ರು. 3 ಕೋಟಿ ಎಕರೆ ಕೃಷಿಗೆ ಯೋಗ್ಯ ಇದೆ, ಅದರ 1 ಕೋಟಿ ಎಕರೆ ನಮ್ಮದಿದೆ ಅಂತ ಹೇಳ್ತಾನೆ. ಅದು 1 ಕೋಟಿ ಅಂದ್ರೇನು, ಲಕ್ಷ ಅಂದ್ರೇನು ಗೊತ್ತಿಲ್ಲ ಪಾಪ. ಈಗ ಜಮೀರ್ ಅಹ್ಮದ್ ಹೇಳಿದ್ರು ನಾವು ಯಾವುದೇ ಇದನ್ನು ಮುಟ್ಟುವುದಿಲ್ಲ ಅಂತ. ಆದರೆ ಇವ್ರ ಕೈಯಾಗಿಲ್ಲ. ಈಗಾಗಲೇ ಅಲ್ಲಿ ಸಾಕಷ್ಟು ವಿವರವಾಗಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಇವ್ರ ಕೈಯಾಗೇನೂ ಇಲ್ಲ. ಪಾರ್ಲಿಮೆಂಟ್ನಲ್ಲಿ ನಿಮಗೇನಾದರೂ ನಿಜವಾಗಿ ರೈತರ ಜಮೀನು, ಮಠ ಮಂದಿರ ಜಮೀನುಗಳನ್ನು ಮುಟ್ಟುವುದಿಲ್ಲ ಅಂತ ಹೇಳಿ ನಿಮ್ಗೆ ನಿಜವಾಗಿ ಕಳಕಳಿದ್ರೆ ಏನು ನರೇಂದ್ರ ಮೋದಿಯವರು ವಕಫ್ ತಿದ್ದುಪಡಿ ಅಂತ ತೊಗೊಂಡು ಬೆಂಬಲ ಕೊಡಿ. ಇಲ್ಲಾಂದ್ರೆ ನೀವು ಮುಸ್ಲಿಮರ ಪರವಾಗಿ ಅದೀರ ಅಂತ ಹೇಳಿ ಈ ದೇಶದ ಜನರಿಗೆ ಗೊತ್ತಾಗ್ತದೆ. ಹೊರಗಡೆ ಬರಬಾರ್ದು, ಸೈಲೆಂಟ್ ವಿಜೇಂದ್ರ ಅವರು 150 ಕೋಟಿ ರೂಪಾಯಿ ಆಮಿಷಿದ್ರು ಅಂತೇಳಿ ಪ್ರಧಾನಮಂತ್ರಿ ಪತ್ರ ಬರ್ತಾರೆ. ಏನು ಬರ್ತಾರೆ ಪತ್ರ? CBI ಕೊಡೋದು ಪತ್ರ. CBI ಅಂದರೆ CBI ED ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳ್ತದೆ, ಅವರೇ ಬಬ್ಬಿ ಹಾಕ್ತಾರೆ. ಮತ್ತು ಈಗ ಒಮ್ಮಿಂದೊಮ್ಮೆ ಇವರು ಇದನ್ನು CBI ಕೊಡೋದು ಪ್ರಧಾನಮಂತ್ರಿಗಳು ಪತ್ರ ಬಿಡ್ತಾರೆ ಮುಖ್ಯಮಂತ್ರಿಗೆ ತಮ್ಮ ಅಧಿಕಾರ ಇದೆಯಲ್ಲ, ಅವರೇ CBI ಕದ್ದು ಬರೀಲಿ, ಕ್ಯಾಬಿನೆಟ್ನಾಗ ನಿರ್ಣಯ ಮಾಡಲಿ. ಇದು 150 ಕೋಟಿ ರೂಪಾಯಿದು ಹಗರಣ ಹಿಂಗಾಗ್ಯದ, ಅದಕ್ಕೆ CBI ಕೊಡ್ಬೇಕಂತ ಇವ್ರ ರಿಕಮೆಂಡೇಶನ್ ಆದ್ರೂ CBIದವ್ರು ಬರ್ತಾರೆ.
ರಾಜ್ಯಪಾಲರಿಗಾರೆ ಬರೀರಿ. ನೀವು ಪ್ರಧಾನಮಂತ್ರಿಗಳು ಬರ್ದಿರ ಅನ್ನೋ ಉದ್ದೇಶ ನೀವು CBI ಕೊಡಿಸ್ಬೇಕತ್ತಿಲ್ಲ. CBI ಮ್ಯಾಗೆ ನಿಮ್ಗೆ ವಿಶ್ವಾಸ ಇಲ್ಲ, ED ಮ್ಯಾಗೆ ವಿಶ್ವಾಸ ಇಲ್ಲ. ಕೇಂದ್ರದ ಯಾವುದೇ ತನಿಖಾ ಸಂಸ್ಥೆಗಳ ಮೇಲೆ ನೀವು ಅಪವಾದ ಮಾಡ್ತೀರಿ. ನಿಮ್ಮ ರಾಹುಲ್ ಗಾಂಧಿ ಅಪವಾದ ಮಾಡ್ತಾನೆ, ಮನೆ ಆರಿಸಿ ಬಂದಂಥ ಪ್ರಿಯಾಂಕಾ ವಾಡ್ರಾ ಅಪವಾದ ಮಾಡ್ತಾರೆ, ನಮ್ಮ ಖರ್ಗೆ ಸಾಹೇಬರು ಆಪಾದನೆ ಮಾಡ್ತಾರೆ, ಸಿದ್ದರಾಮಯ್ಯ ಆಪಾದನೆ ಮಾಡ್ತಾರೆ, ಗೃಹ ಮಂತ್ರಿ ಸಹಿತ ಆಪಾದನೆ ಮಾಡ್ತಾರೆ. ಮತ್ತು ನೀವು CBI ಅಂದ್ರೆ CBI ವಿಶ್ವಾಸ ರಹಿತ ಅನ್ನಂಗೆ ಆಯ್ತಲ್ಲ. ಹಿಡಿದು CBIನ BJP ಕೈಗೊಂಬೈತಿದ್ರಿ ಅಂದ್ರೆ ಇವ್ರಿಗೆ 150 ಕೋಟಿದು ಏನು ದಾಖಲೆ ಅದಾವು CBI ಕೊಡ್ಲಿ, ತನಿಖೆ ಮಾಡಿ. ಆಮೇಲೆ ಬೇಡ ಅನ್ನೋದು. ನೀವು ಏನೇನು ಭ್ರಷ್ಟಾಚಾರ ಮಾಡ್ಯಾರತ್ತು ನಿಮ್ಮ ತಲೆಯಾಗ ಐತಿ BJPಯವರು, ಅದೆಲ್ಲ ತನಿಖೆ ಕೊಡಿ. 40% ಅಂದ್ರೆ ಎಲ್ಲಿ ಹೋಯ್ತದ 40% ಕಮಿಷನ್? ನಿಮ್ಮದು 90% ಆಗೈತಲ್ಲ. ಇನ್ನೂ ಒಂದು ದೊಡ್ಡ ಹಗರಣ ಇದೆ, ಕಸ ವಿಲೇವಾರಿ ಬೆಂಗಳೂರು, ಸಾವಿರಾರು ಕೋಟಿ ರೂಪಾಯಿದು ಇದೆ. ಅವೆಲ್ಲ ದಾಖಲೆಗಳನ್ನು ನಮ್ಮ ಇನ್ನೊಂದು ವಾರ ತಡೆದಿದ್ದು ಸದನ ಮುಗಿಲಿ. ಆ ದೊಡ್ಡ ಹಗರಣ ಇದೆ, ಅದೊಂದು 30,000 ಕೋಟಿ ರೂಪಾಯಿ ಹಗರಣ ಇದೆ. ಸರ್, ಈಗ ಈ ವಿಜಯಪುರ ನಗರ ಕಾರ್ಯಕರ್ತರಲ್ಲಿ ಒಂದು ಆತಂಕ ಇರುವಂಥದ್ದು ಏನಂದರೆ BJP ಸ್ಟೇಟ್ ಪೇಜ್ ಐತಿ, ಅದು ಬಿಜಾಪುರದಾಗ ವಕಫ್ ಮಾಡಿದ್ರು ಅವ್ರು ಮೆನ್ಷನ್ ಮಾಡೋದಿಲ್ಲ, ಯಾವುದೂ ಹೊರಗಡೆ ಮೆನ್ಷನ್ ಮಾಡೋದು. BJP ಸ್ಟೇಟ್ ಪೇಜ್ ಇದೆ ಸರ್ ಸೋಷಿಯಲ್ ಮೀಡಿಯಾದ. ಪಾಪ ಅವರು ವಿಜೇಂದ್ರ ಇದು ಇತ್ತು, ಅವರು BJP ಕರ್ನಾಟಕದಿಲ್ಲ, ಅದನ್ನು ಚೇಂಜ್ ಮಾಡಬೇಕಾದ್ರೆ ವಿಜೇಂದ್ರ ಕರ್ನಾಟಕ. ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡ್ತಾ ಇರ್ತಾರೆ. ಪಾಪ ಅವ್ರ ಕಾರ್ಯಕರ್ತರು ನೋಡ್ರಿ, ನಾವು ವಕಫ್ ಮಾಡಿದ್ದೀವಿ ಅಂತೇಳಿ ಇವ್ರು ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಚರ್ಚೆ ಆಯಿತು. ಮಹಾರಾಷ್ಟ್ರ ಚುನಾವಣೆ ಮೇಲೆ ಎಫೆಕ್ಟ್ ಆಯಿತು, ಭಯ ಬತ್ತು ನಮ್ಮ ಹಿಂದೂಗಳಿಗೆ. ಇದೇ ಕಾಂಗ್ರೆಸ್ ಬಂದುಬಿಟ್ರೆ ಮುಂದಿನ ದಿವಸಗಳಲ್ಲಿ ಇಡೀ ನಮ್ಮ ಆಸ್ತಿನ ಹೆಂಗಾದ್ರು ಒಮ್ಮೆ ಹಿಂದಕ್ಕೆ ಮನೆ ಲೋಕಸಭಾದಾಗ ನಮ್ಮ ಖರ್ಗೆ ಅವ್ರು ಹೇಳ್ಯಾರಲ್ಲ, ಹಿಂದೂಗಳ ಮನ್ಯಾಗ ಹೊಡೆದು ಅವ್ರ ಬಂಗಾರ ಅವ್ರ ಆಸ್ತಿ ಕಸ್ಕೊಂಡು ನಾವು ಮುಸಲ್ಮಾನರಿಗೆ ಕೊಡ್ತಿತ್ತು. ಖರ್ಗೆ ಅವ್ರದ್ದೇ ಸ್ಟೇಟ್ಮೆಂಟ್ ಐತಿ. ಅಂದ್ರೆ ಅವ್ರ ಉದ್ದೇಶ ಏನೈತೆ ಅಂದರೆ ಹಿಂದೂಗಳನ್ನು ಮನೆ ಹೊಡೆದು ತಂದು ನಾವು ಕೊಡ್ತೀವಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟ ಮ್ಯಾಗ ಇನ್ನೂ ಹಿಂದೂಗಳಿಗೆ ಬುದ್ಧಿ ಬಂದಿಲ್ಲ ಅಂದ್ರೆ ಅದೇ ದುರ್ದೈವ. ವಕಫ್ ರದ್ದು ಆಗದೇ ಇದ್ರೆ ಭಾಳ ದೊಡ್ಡ ಅನಾಹುತ ಆಗ್ತದೆ. 3 ಪಾಕಿಸ್ತಾನದಟ್ಟರು ಆಸ್ತಿ ಬೇಡ್ಲಾಕತ್ತಾರೆ. ಅದಕ್ಕೆ ಸಂಪೂರ್ಣ ರದ್ದು ಆಗಬೇಕು. ಅದು ಭಾರತ ಸರ್ಕಾರದ ಆಸ್ತಿ ಆಗಬೇಕು. ಮಠ ಮಂದಿರಗಳು ರೈತರದು, ಒಬ್ಬ ರೈತನ ಹೊಲದ ಮೇಲೂ ಯಾವುದೇ ಕಾಲಂನಲ್ಲಿ ವಕಫ್ ಇರಬಾರ್ದು. ಇದು ನಮ್ಮ ಹೋರಾಟ. ನಾವು 2ನೇ ಹಂತದ ಹೋರಾಟ ಮಾಡ್ತೀವಿ, 3ನೇ ಹಂತ ಮಾಡ್ತೀವಿ. ದಾವಣಗೆರೆಯಲ್ಲಿ ಕೊನೆಗೆ ದೊಡ್ಡ ಸಮಾವೇಶ ಮಾಡ್ತೀವಿ. ಪರೀಕ್ಷೆ ವಿಚಾರವಾಗಿ ನಾಳೆ ಸ್ಟಾರ್ಟ್ ಐತಿ. ನಾಳೆ ಸೋಮವಾರ ಮೊದಲ ಹೊಸ ಶಾಸಕರೇನ ಮೊದಲು ಬಾರಿಗೆ ಆಚೆ ಬಂದಾಗ ನಾಳೆ ಮಾತಾಡ್ತಾರೆ. ನಾವೆಲ್ಲ ಹಿರಿಯ ಶಾಸಕರು ಮಂಗಳವಾರ ಬುಧವಾರ ಮಾತಾಡ್ತಾರೆ. ಸರ್, ಈಗ ಮೀಸಲಾತಿ ಹೋರಾಟ ಕೇಳಿದಕ್ಕೆ ಅಹಿಂದ ಮುಖಂಡರು ಆಕ್ರೋಶ ವ್ಯಕ್ತಪಡ್ತಾರೆ ಸ್ವಾಮಿಗಳು. ನಾವು 2A ಕೇಳೇ ಇಲ್ಲ. 2Aದು ಪ್ರಸ್ತಾವನೆ ಯಾರು ಮಾಡಿದವರು? ಕಾಂಗ್ರೆಸ್ಸಿನ ಒಬ್ಬ ಮಾಜಿ ಶಾಸಕ, ಈಗ ಹಾಲಿ ಶಾಸಕ. ನಾವು ಮೊದಲು ಹೇಳಿದ್ವಿ 2Aದಾಗ ನಾವು ಹೋಗುವುದಿಲ್ಲ, ಬೇಡ. ಯಾಕಂದರೆ ಅಲ್ಲಿ 104 ಸಮುದಾಯ ಅದಾವೆ. ಅವರ ಹಕ್ಕನ್ನು ಕಸ್ಕೋಲಿಕ್ಕೆ ನಮ್ಗೆ ತಯಾರಿಲ್ಲ. ಅದಕ್ಕೆ ನಾವು BJP ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು, ನಡ್ಡಾ ಅವರು, ವಿಶೇಷವಾಗಿ ನಮ್ಮ ಇವರು ಶೋಭಾ ಕರಂದ್ಲಾಜೆ, ಇವೊಂದು ನಾವು ಬೊಮ್ಮಾಯಿ ಅವರು ಸೂತ್ರ ಕಂಡು ಹಿಡಿದೀವಿ. ಏನಪ್ಪ ಅಂದ್ರೆ ಇವರೇನಪ್ಪ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಸಂವಿಧಾನ ವಿರೋಧಿ ಅಂತ ಹೇಳ್ತಾರೆ ಮೀಸಲಾತಿಗಳು. ಆ ಪುಣ್ಯಾತ್ಮರು 4% ಮುಸ್ಲಿಮರಿಗೇನು ಮೀಸಲಾತಿ ಕೊಟ್ಟರೆ ಅದೇ ಸಂವಿಧಾನ ವಿರೋಧಿ. ಯಾವುದೇ ಹಿಂದೂಗಳ ಒಳಗಿರುವಂಥ ಜಾತಿಗಳಿಗೆ ಯಾವುದೇ ರೀತಿಯ ಸಂವಿಧಾನ ಅಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ವಕೀಲರಿಗೆ ಗೊತ್ತಿಲ್ಲ ಸಂವಿಧಾನ ಅಂದ್ರೇನು. ನೀವು 4% ಹೆಂಗೆ ಮುಸ್ಲಿಮರಿಗೆ ಕೊಟ್ಟರಪ್ಪ? ಅದೇ ಈಗಾಗಲೇ ಹೈಕೋರ್ಟ್ ಆಂಧ್ರದಾಗ ಅದು ಅಸಂವಿಧಾನಿಕತ್ತಾಗೈತಿ, ಪಶ್ಚಿಮ ಬಂಗಾಳದ ಹೈಕೋರ್ಟ್ನಾಗ ಅಸಂವಿಧಾನಿಕತ್ತಾಗೈತಿ, ಸುಪ್ರೀಂ ಕೋರ್ಟ್ನಾಗ ಮೊನ್ನೆ ಜಸ್ಟಿಸ್ ಗವಾಯಿ ಅವರ ಪೀಠ ಭಾಳ ಸ್ಪಷ್ಟವಾಗಿ ಹೇಳ್ಯದ. ಪಶ್ಚಿಮ ಬಂಗಾಳ ವರ್ಸಸ್ ಇದು ಏನು ಗೌರ್ಮೆಂಟ್ ಆಫ್ ಇಂಡಿಯಾದ ಇದರಲ್ಲಿ ಕೇಸ್ನಲ್ಲಿ ಹೇಳ್ತಾರೆ, ಮುಸ್ಲಿಮರಿಗೆ ಧರ್ಮ ಆಧಾರಿತ ಮೀಸಲಾತಿ ಕೊಡಲಿಕ್ಕೆ ಬರುವುದಿಲ್ಲ, ನೀವು ಹೆಂಗೆ ಕೊಟ್ಟರೆ ತರಾಟೆ ತಗೊಂಡು. ಅದಕ್ಕಿಂತ 4% ಅಂತೂ ರದ್ದು ಮಾಡಲೇಬೇಕು. ನಾವು ಒಕ್ಕಲಿಗರು ಅವರೆಲ್ಲ ಕಮ್ಯುನಿಟಿ ಕೂಡಿ ದೇವೇಗೌಡರಿದ್ದಾಗ ಅವ್ರಿಗೆ 4% ಕೊಟ್ಟಾಗ ಅಲ್ಲಿಂದ ನಮ್ಮ ಲಿಂಗಾಯತೊಳಗೇನಿತ್ತು 3B ಇತ್ತು. 3B ಒಳಗೇನಾಗಿತ್ತು, ಕೆಲವೊಂದು 2Aದಾಗರು ಇದ್ದರು, 3Bದಾಗ ಅಂದ್ರೆ ಲಾಭ ಎಲ್ಲ ಕಡೆ ತೊಗೋತೀವಿ ಜನರಲ್ಲಾಗ. ಅದಕ್ಕೆ ನಾವೇನು ಮಾಡಿದ್ರು, ಮೋದಿಯವರು ಮತ್ತು ಅಮಿತ್ ಶಾ ಅವರು ಕೂಡಿ ಆ 4% ಮುಸ್ಲಿಂ ಕೋರ್ಟ್ ರಿಸರ್ವೇಷನ್ ತೆಗೆದುಹಾಕಿ ಒಕ್ಕಲಿಗರ ಇಡೀ ಎಲ್ಲ ಸಮುದಾಯಗಳಿಗೆ 6% ಮಾಡಿದ್ರು.
ನಮ್ಗೆ ಲಿಂಗಾಯತರು, ವೀರಶೈವ ಲಿಂಗಾಯತರು, ಮರಾಠರು, ಜೈನರು, ಅಲ್ಲಿಂದ ಕುರುಬ, ಅಲ್ಲಿಂದ ವೈಷ್ಣವರು, ಕ್ರಿಶ್ಚಿಯನ್ರು ಕೂಡಿ ನಮ್ಗೆ 7% ಕೊಟ್ಟು. ಬರೀ ಪಂಚಮಸಾಲಿಯರು ಕೊಟ್ಟಿಲ್ಲ. ಪಂಚಮಸಾಲಿಯರು ಒಂದೇ ಎಲ್ಲ 40 ಜಾತಿ ಅದಾವೆ ನಮಗೆ 7%. 2Aದಾಗ 104 ಜಾತಿ. 2Cದಾಗ ಇವೆಲ್ಲ ಒಕ್ಕಲಿಗರೊಳಗೆ ಎಷ್ಟು ಜಾತಿ ಅದಾವೆ ಅವೆಲ್ಲ ಕೂಡ 67 ಆಗ್ತಾವೆ. ಅದು ಅಲ್ಲ, ನಾವು 2Aನೇ ಬೇಡಿಲ್ಲ. ಯಾರ ಕೈಯ ಕಾಲ ಕಡಿದ ಅವಶ್ಯಕತೆ ಇಲ್ಲ. ನಾವು ನಿರ್ಣಯ ಮಾನ್ಯ ವಿಧಾನಸಭೆದಾಗ ಹೇಳೀನಿ, ನಾವು 2Aದಾಗ ಬೇಡಿಲ್ಲ. ನಮ್ಮ 2Aದಾಗ ಬೇಡ. 104 ಮಂದಿ ಸಮುದಾಯದವ್ರಿಗೆ ನಾವು ಅನ್ಯಾಯ ಮಾಡ್ಲಿಕ್ಕೆ ತಯಾರಿಲ್ಲ. ಅವ್ರ ಕಿಸೆದಾಗ ನಾವು ಕೈ ಹಾಕ್ಲಿಕ್ಕೆ ತಯಾರಿಲ್ಲ. ನಮ್ಮದೇ ಒಂದು ಬಕೆಟ್ ಬೇರೆ ಐತಿ, ಅದ್ರಾಗ 7% ಐತಿ. ಅದು ಬರೀ ಪಂಚಮಸಾಲಿ ಲಿಂಗಾಯತರದ್ದು ಇಲ್ಲ. ಮರಾಠರದಾರ, ಜೈನರದಾರ, ಕ್ರಿಶ್ಚಿಯನ್ರದಾರ, ವೈಷ್ಣವರದಾರ, ಕುರುಬ ಅಂತ ಹೇಳಿ ಅವರು ಅದಾರ ನಮ್ದ್ರಾಗ. ಆದ್ರೂ ನಾವು ಅದಕ್ಕಿಂತ ಕರೆ ಮಾಡಿಲ್ಲ. ಇರಲಿಪ್ಪ 7%ನಾಗ ನಾವೆಲ್ಲ ಹಂಚ್ಕೊಂಡು ತಿಕ್ಕೈತಿ. ಈ ಕೈ ಕಲ್ಲದು ಕಾಲು ಹಿಡಿದು ಎಲ್ಲ ಸಿದ್ದರಾಮಯ್ಯನವ್ರು ಇಂಥ ಹೇಳಿಕೆಗಳನ್ನು ಪ್ರಚೋದಿಸೋದು ಸರಿಯಲ್ಲ. ಸಿದ್ದರಾಮಯ್ಯನವರು ಕೊಡುವುದಿಲ್ಲ, ಬಿಟ್ಬಿಟ್ಟು ನಾವು ಇನ್ಮ್ಯಾಗ ಸಿದ್ದರಾಮಯ್ಯ ಬಳಿ ಹೋಗೋದೇ ಇಲ್ಲ. ಮೀಸಲಾತಿ ಬೇಡಕ್ಕೆ ಸಿದ್ದರಾಮಯ್ಯ ಬಳಿ ಹೋಗೋದು. ನಾವು ಸುಪ್ರೀಂ ಕೋರ್ಟ್ನಾಗೆ ಈಗಾಗಲೇ ಮುಸ್ಲಿಂ ರಿಸರ್ವೇಷನ್ ಚರ್ಚೆ ನಡೆದದ. ಆ ಮುಸ್ಲಿಂ ರಿಸರ್ವೇಷನ್ ರದ್ದಾಯ್ತಂದ್ರೆ ಆಟೋಮೆಟಿಕ್ಲಿ ನಮ್ಮದು 2CD ಬರ್ತದೆ. ನಾವು ಯಾವ ಕಾಲಕ್ಕೂ ಸುಮ್ಮನೆ ಗುರುಗಳಿಗೆ ಅದು ಬೈದು ಬೇಡ. ಯಾವ ಕಾಲಕ್ಕೂ 2A ಇದಾಗ ನಾವು ಹೋಗೋದಿಲ್ಲ. ಅದನ್ನು ಬೆಂಕಿ ಹಚ್ಚಿದವ್ರಿಗೆ ಕಾಂಗ್ರೆಸ್ಗಳು. ಅಲ್ಲೊಬ್ಬ ಮಾಜಿ ಶಾಸಕ ಈಗೇನು ಮಾತಾಡಕತ್ತಾನ ಅದು ವಿಧಾನಸಭೆಯೊಳಗೆ, ಇವನೇ ನಮ್ಮ ಸರ್ಕಾರ ಒಂದು 15 ಮಿನಿಟ್ನಾಗ 2A ಕೊಡ್ತೀನಿ. ಇನ್ನೂ ಭಾಳ ದೊಡ್ಡ ಆಶ್ವಾಸನೆ ಕೊಟ್ಟಾನ. ಆ 15% ಪೂರ್ತಿ ಪಂಚಮಸಾಲಿಯರು ಕೊಡ್ತಾನೆ. ಹೆಂಗೆ ಕೊಡ್ತಾನೆ? ಏನಾರು ಬೇಕಲ್ಲ ಸ್ವಲ್ಪ. ಈಗೆಲ್ಲ ಅವ್ರನ್ನೇ ಮೊದಲು ಜೈಲಿಗೆ ಹಾಕತ್ತ ಹೇಳ್ತೇನೆ. ಯಾರಿಗೆ? ಸಿದ್ದರಾಮಯ್ಯ, ನಿಮ್ಮ ಪಾರ್ಟಿಯವ್ರು, ಲಕ್ಷ್ಮೀ ಹೆಬ್ಬಾಳ್ಕರು, ಇವರೆಲ್ಲ ಹಿಂದೆ ನೀವು ಕ್ಲಿಪ್ಪಿಂಗ್ ತೆಗೆದು ನೋಡ್ರಿ. ಪ್ರಾಣ ಹೋಗಲಿ, ಪ್ರಾಣ ಹೋಗಲಿ, ಪ್ರಾಣ ಆ ಮಕ್ಕಳು ಹೋರಾಟ ನೋಡ್ರಿ. ಹೋರಾಟ ನಾವು ಬರೀ ಒಂದು ಸಮುದಾಯಕ್ಕೆ ಮಾಡ್ಲಕತ್ತಿಲ್ಲ. ನಾವು ಮರಾಠ, ಜೈನ, ಕ್ರಿಶ್ಚಿಯನ್, ಅಲ್ಲಿನ ವೈಷ್ಣವ ಅಂದ್ರೆ ಎಲ್ಲ ಜನಾಂಗದ ಒಂದು ಪ್ರತಿನಿಧಿಯಾಗಿ ನಾವು ಮಾಡ್ಲಕತ್ತೀವಿ. ಆ 7%ನಾಗ ನಮ್ಗೆ ಎಷ್ಟು ಬರ್ತದೆ? 1.5-2% ಬರ್ತದೆ. ಜೈನ ಸಮುದಾಯದವರು ಅದಾರ, ದಿಗಂಬರ ಜೈನರು ಅದಾರ. ನಮ್ಮ ಮರಾಠ ಸಮಾಜದಲ್ಲಿ ಸುಮಾರು 8 ಇದು ಅದಾವ, ಸಬ್ ಕಾಸ್ಟ್ ಮರಾಠ. ಅವೆಲ್ಲ ನಿಮ್ಗೆ ಲಿಸ್ಟ್ ಕೊಡ್ತೀನಿ. ಯಾವ್ಯಾವ ಮರಾಠರೊಳಗೆ ಅದಾರ, ಯಾವ ಜೈನ ದಿಗಂಬರ, ಕ್ರಿಶ್ಚಿಯನ್ರು ಅದಾರ, ವೈಷ್ಣವ ಒಂದು ಸಣ್ಣ ಸಮುದಾಯ ಅದಾವ. ಅಲ್ಲಿ ಕುರುಬ ಜನಾಂಗನೂ ಇದೆ. ಮತ್ತು ಈ ಕೆಲವೊಂದು ನಮ್ಮ ವಿಶ್ವಕರ್ಮ ಅವು ಅದಾವೆಲ್ಲ 40 ಜಾತಿ ಬರ್ತಾವೆ ನಮ್ದ್ರ. ಅದನ್ನು ನಾವು 2Aದಾಗ ನಮ್ಮದು ಕ್ಲೇಮ್ ಇಲ್ಲ. ಯಾರೋ ಕೈಯ ಕಾಲ ಕಡಿಬೇಡ್ರಿ. ನಿಮ್ಮದು ಊಟ ನೀವು ಮಾಡಿರಿ. ನಾವು ನಮ್ಮ ಬಡವರದ ನಮ್ಮ ಎಲ್ಲ ಜಾತಿ ಆಗ್ತೀವಿ. ಈ 40 ಜಾತಿಗೂ ಬಡತನ ಇದೆ. ಮೊದಲಿನ ಖುಷಿ ಅಷ್ಟು ಜಮೀನು ಭಾಳ ಇದ್ದು, 100 ಎಕರೆ ಇದ್ದು. ಎಲ್ಲ ಈಗೆಲ್ಲ ಅಣ್ಣತಮ್ಮರು ಬೇರೆ ಆಗಿ ಎಷ್ಟು 2 ಎಕರೆ, 5 ಎಕರೆ, 3 ಎಕರೆಗೆ ಬಂದೀವಿ. ಅದಕ್ಕೆ ಮೀಸಲಾತಿ ಅವಶ್ಯಕತೆ ನಮ್ಮ ಗುರುಗಳು ಹೋರಾಟ ಮಾಡಕತ್ತಾರೆ. ನಮ್ಮ ಗುರುಗಳಾದರೆ ಇಡೀ ಸಮಸ್ತ ವೀರಶೈವ ಲಿಂಗಾಯತರು, ಮರಾಠ, ಕ್ರಿಶ್ಚಿಯನ್, ಜೈನ ಎಲ್ಲರ ಪರವಾಗಿ ನಾವು ಹೋರಾಟ ಮಾಡ್ತೀವಿ. PDO ಎಕ್ಸಾಮ್ ಒಂದು ವಿದ್ಯಾರ್ಥಿಗಳ ಮೇಲೆ ಕೇಸ್ ಯಾವ್ದು PDO ಎಕ್ಸಾಮ್? ಅದನ್ನು ಇವಾಗ ಕಂಪ್ಯೂಟರ್ ಮಾಡಿಲ್ಲ ನಾನು. ನೋಡ್ರಿ, ಎಕ್ಸಾಮಿನೇಷನ್ ಪೇಪರ್ ಎಟ್ಟಕ್ಕೆ ತೊಗೊಂಡು ಬರ್ತಾನೋ ನೋಡಿರಲ್ಲ ನೀವು, ವಿಡಿಯೋ ಸಹಿತ ಹಾಕಿನ. ಈ ರೀತಿ ಉದ್ದೇಶಪೂರ್ವಕವಾಗಿ ತಮಗೆ ಬೇಕಾದವ್ರನ್ನಲ್ಲಿ ನೇಮಕಾತಿ ಮಾಡ್ಲಿಕ್ಕೆ ಇಡೀ ವ್ಯವಸ್ಥೆನೇ ಇವರು ಗುಡಿಮೇಲೆ ಮಾಡ್ಲಕತ್ತಾರೆ. ಇವತ್ತು ಹೇಳ್ತಾರೆ PSI ಹಗರಣ ಎಲ್ಲಿ ಹೋಯ್ತು, ಖರ್ಗೆ ಪ್ರಿಯಾಂಕಾ ಖರ್ಗೆ ಎಷ್ಟು ಜಿಗಿದಾಡ್ತಿದ್ರು. ಈಗ ಯಾಕೆ PSI ಹಗರಣ ಮಾತಾಡಿದಾಗಾರ? ಯಾಕಂದ್ರೆ ಖರ್ಗೆ ಅವ್ರದ್ದು ಕೈ ಇರ್ಬೇಕತ್ತ ನನಗೆ ಅನಿಸ್ಲಾಕತ್ತ. ಅದಕ್ಕೆ ಸುಮ್ಮನೆ ಕೊಡ್ತಾರೆ. ಅವ್ರದ್ದು ಒಂದಿಷ್ಟು ಅಪಾಯಿಂಟ್ಮೆಂಟ್ ಆಗ್ಯಾವತ್ತು ನಾನು ಗುರ್ತೈತಿ. ಅದಕ್ಕೆ ಈಗ ಗಪ್ಪಾಗಿಬಿಟ್ಟು ಈಗ 150 ಕೋಟಿ ದೇವಸ್ಥಾನ ಕೊಡ್ತಾರೆ. ಇದನ್ನು ಸುಮ್ಮನೆ ಬೇಕೆ. ಇದನ್ನು ಏನು ಅವ್ರು ಎಂಕರ್ ಮಾಡೋದಿಲ್ಲ, ಇವ್ರು ಎಂಕರ್ ಕೇಳೋದಿಲ್ಲ, ಏನಾಗೋದಿಲ್ಲ. ಎಲ್ಲ सब गोलमाल है। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।